ಎಸ್ಐಟಿಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ, ಅದರಲ್ಲೂ ಕೂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕುರಿತಂತಹ ಒಂದು ಸ್ಫೋಟಕ ಸುದ್ದಿ. ಕೇಂದ್ರ ಸರ್ಕಾರದ ಸೇವೆಗೆ ಹೋಗ್ತಾರಾ IPS ಪ್ರಣವ್ ಮೊಹಾಂತಿ? ಧರ್ಮಸ್ಥಳ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯ ಕುರಿತ ಸುದ್ದಿ. ಕೇಂದ್ರ ಸರ್ಕಾರದ ಸೇವೆಗೆ ಹೋಗ್ತಾರಾ IPS? ಕರ್ನಾಟಕದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಮೊಹಾಂತಿ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿ ಸಭೆಯಲ್ಲಿ ಪಟ್ಟಿ ಸಿದ್ಧ. ವಿವಿಧ ಸ್ಟೇಟ್ಗಳಲ್ಲಿ IPS ಅಧಿಕಾರಿಗಳ ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಕೇಂದ್ರ ಸೇವೆಗೆ ಬಳಸಿಕೊಳ್ಳಬಹುದಾದ ಅಧಿಕಾರಿಗಳ ಪಟ್ಟಿ ಸಿದ್ಧಗೊಂಡಿದೆ. ಒಟ್ಟು 35 ಅಧಿಕಾರಿಗಳ ಪಟ್ಟಿಯಲ್ಲಿ ಕರ್ನಾಟಕದಿಂದ ಪ್ರಣವ್ ಮೊಹಾಂತಿ ಒಬ್ಬರೇ. CBI, NIA ಒಳಗೊಂಡು ಹಲವು ಸಂಸ್ಥೆಗಳ ಮುಖ್ಯಸ್ಥರಾಗಿ IPSಗಳ ನೇಮಕ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಹತ್ವವನ್ನು ಪಡೆದ ಕರ್ನಾಟಕ ಕೇಡರ್ನ ಪ್ರಣವ್ ಮೊಹಾಂತಿಯ ಹೆಸರು. ಧರ್ಮಸ್ಥಳ SIT ಮುಖ್ಯಸ್ಥರು ಕೂಡ ಪ್ರಣವ್ ಮೊಹಾಂತಿನೇ. ಪ್ರಣವ್ ಮೊಹಾಂತಿ ವಿರುದ್ಧವೂ ಕೂಡ ಒಂದಷ್ಟು ವಿಚಾರಗಳು ಬಂತು. ಮಾಜಿ DYSP ಕೂಡ ಆ ಬಗ್ಗೆ ಶೆಣೆಯವರು ಕೂಡ ಆರೋಪವನ್ನು ಹೊರಿಸಿದ್ರು. ಮೊಹಾಂತಿ ಅವರಿಗೆ SITಯ ಮುಖ್ಯಸ್ಥನಾಗಿ ಇರಬಹುದಾದಂತಹ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ ಎನ್ನುವಂಥ ಅರ್ಥದಲ್ಲೂ ಕೂಡ ಆರೋಪಗಳು ಬಂತು. ಸೊ ಈಗ ಇದೇ ಮೊಹಾಂತಿ ಅವರನ್ನ ಕೇಂದ್ರ ಸರ್ಕಾರದ ಸೇವೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತಾ ಎನ್ನುವಂಥ ಬಿಸಿ ಬಿಸಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಸೇವೆಗೆ ಹೋಗ್ತಾರಾ IPS ಪ್ರಣವ್ ಮೊಹಾಂತಿ? ಇನ್ನು ಕರ್ನಾಟಕದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂತಹ ಮೊಹಾಂತಿ ಸೆಂಟ್ರಲ್ ಗವರ್ಮೆಂಟ್ ನೇಮಕಾತಿಗಳ ಸಂಪುಟ ಸಮಿತಿ ಸಭೆಯಲ್ಲಿ ಪಟ್ಟಿ ಸಿದ್ಧ ಆಗಿದೆ. ಸೊ ಅದರಲ್ಲಿ ಒಂದಷ್ಟು ಹೆಸರುಗಳು ಕೂಡ ಈಗಾಗಲೇ ತಳುಕು ಹಾಕ್ಕೊಂಡಿದೆ. ವಿವಿಧ ಸ್ಟೇಟ್ಗಳಲ್ಲಿನ IPS ಅಧಿಕಾರಿಗಳ ಪಟ್ಟಿಯೂ ಕೂಡ ಅದರಲ್ಲಿ ಇರುತ್ತೆ. ಅದಾದ ನಂತರ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೋ, ಅದರಲ್ಲೂ ಕೂಡ ಒಂದಷ್ಟು ಜನರನ್ನು ಆಯ್ಕೆ ಮಾಡ್ಕೋತಾರೋ. ಕೇಂದ್ರದ ಸೇವೆಗೆ ಬಳಸಿಕೊಳ್ಳಬಹುದಾದ ಅಧಿಕಾರಿಗಳ ಪಟ್ಟಿಯನ್ನು ಈಗಾಗಲೇ ಸಿದ್ಧ ಮಾಡಿಕೊಳ್ಳಲಾಗಿದೆ. ಒಟ್ಟು 35 ಅಧಿಕಾರಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಒಬ್ಬರೇ ಒಬ್ಬ ಅಧಿಕಾರಿ ಇದ್ದಾರೆ ಅನ್ನುವುದಾದರೆ ಅದು SITಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. CBI, NIA ಒಳಗೊಂಡು ಹಲವು ಸಂಸ್ಥೆಗಳ ಮುಖ್ಯಸ್ಥರಾಗಿ, ತನಿಖಾ ಸಂಸ್ಥೆಗಳ ಮುಖ್ಯಸ್ಥರಾಗಿ IPSಗಳ ನೇಮಕ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆ ತರಹದ ಬ್ಯಾಕ್ಗ್ರೌಂಡ್, ಆ ತರಹದ ಹಿನ್ನೆಲೆ ಇರತಕ್ಕಂಥ ಅಥವಾ ಆ ಸ್ಥಾನದಲ್ಲಿ ಅನುಭವವನ್ನು ಪಡೆದವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದು ಇಂತಹ ಸ್ಟೇಟ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿ ಸ್ಟೇಟಿನ ಒಂದು ಸ್ವಲ್ಪ ಪ್ರಾಮಾಣಿಕ ಅಥವಾ ಬೇರೆ ನಿಷ್ಠೆಯಿಂದ ಕೆಲಸ ಮಾಡಿದವರು, ಒಂದು ಸ್ವಲ್ಪ ಆ ಸ್ಥಾನದಲ್ಲಿ ಖಡಕ್ ಆಗಿರುವಂಥ ಆಫೀಸರ್ಸ್ಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಂತಹ ಕರ್ನಾಟಕ ಕೇಡರ್ನ ಪ್ರಣವ್ ಮೊಹಾಂತಿಯ ಹೆಸರು. ಸೊ ಕೇಂದ್ರ ಸರ್ಕಾರದ ಈ ಪಟ್ಟಿಯಲ್ಲಿ ಮೊಹಾಂತಿ ಹೆಸರು ಫೈನಲ್ ಆಗುತ್ತಾ ಎನ್ನುವಂತಹದ್ದೇ ಅತಿ ಕುತೂಹಲವಾದಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.